ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಹಿಂದಿನ ಕ್ಲಾಸ್ನಲ್ಲಿ ಕೆ-ಮ್ಯಾಟ್ ಮತ್ತು ಕರ್ನಾಟಕ PGCET ಎಕ್ಸಾಮ್ಗಳು ಯಾವ ರೀತಿ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದನ್ನು ನೋಡಿದ್ವಿ. ಕೆ-ಮ್ಯಾಟ್ ಮತ್ತು ಕರ್ನಾಟಕ PGCET ಎಕ್ಸಾಮ್ಗಳ ನಡುವೆ ಯಾವೆಲ್ಲ ರೀತಿ ಡಿಫ್ರೆನ್ಸಸ್ನ ಬರಬಹುದು. ಇವತ್ತು ಈ ತರಗತಿಯಲ್ಲಿ ಅದೇ ಕೆ-ಮ್ಯಾಟ್ ಮತ್ತು ಕರ್ನಾಟಕ PGCET ಎಕ್ಸಾಮ್ ಏನಿದೆ ಆ ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ, ಅಥವಾ ಏನು ಸಿಲೆಬಸ್ ಇರುತ್ತೆ ಎಕ್ಸಾಮಲ್ಲಿ, ಅಥವಾ ಆ ಸಿಲೆಬಸ್ಗೆ ನೀವು ಯಾವೆಲ್ಲ ಬುಕ್ಸನ್ನು ಓದಿದರೆ ಅಥವಾ ಯಾವೆಲ್ಲ ಬುಕ್ಸನ್ನು ನೀವು ರೆಫರ್ ಮಾಡಿದರೆ ನಿಮಗೆ ಎಕ್ಸಾಮ್ ಈಸಿ ಆಗುತ್ತೆ. ಅದು ಐದರ್ ಕೆ-ಮ್ಯಾಟ್ ಆಗಿರ್ಬೋದು ಅಥವಾ ಕರ್ನಾಟಕ PGCET ಆಗಿರ್ಬೋದು. ಸೊ ಹಾಗಾಗಿ ಇದು ಕೂಡ ನಿಮಗೆ ಒಂದು ಯೂಸ್ಫುಲ್ ಕ್ಲಾಸ್ ಆಗಿರುತ್ತೆ ಅಂತ ಹೇಳ್ತಾ, ಸೊ ಯಾವ ರೀತಿ ಸಿಲೆಬಸ್ ಬರುತ್ತೆ, ಏನು ಪ್ಯಾಟ್ರನ್ ಬರುತ್ತೆ ಅನ್ನೋದು ಗೊತ್ತಿರಬೇಕಾಗತ್ತೆ. ಅದಕ್ಕೆ ತಕ್ಕನಾಗಿ ನೀವು ಯಾವ ಬುಕ್ಸನ್ನು ರೆಫರ್ ಮಾಡಬೇಕು ಅನ್ನೋದು ಗೊತ್ತಿದ್ರೆ ಸೊ ನಿಮ್ಮ 50% ಎಕ್ಸಾಮ್ ಏನಿದೆ ಸೊ ಅದು ಇಲ್ಲೇ ಕಂಪ್ಲೀಟ್ ಆಗಿರುತ್ತೆ. ಯಾಕಂದರೆ ಸಿಲೆಬಸ್ ಗೊತ್ತಿರಬೇಕು, ಪ್ಯಾಟ್ರನ್ ಗೊತ್ತಿರಬೇಕು, ಬುಕ್ಸ್ ರೆಫರೆನ್ಸ್ ಗೊತ್ತಿರಬೇಕು. ಸೊ ಬೇಸ್ಡ್ ಆನ್ ದಟ್ ನೀವು ಸ್ಟಡಿ ಮಾಡ್ತಾ ಹೋದರೆ 100% ನಿಮಗೆ ಎಕ್ಸಾಮು ತುಂಬ ಈಸಿ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ಇವತ್ತು ಡೈರೆಕ್ಟಾಗಿ ಈ ಕೆ-ಮ್ಯಾಟ್ ಮತ್ತು KPGCET ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಅಥವಾ ಸಿಲೆಬಸ್ಸನ್ನು ನೋಡ್ತಾ ಹೋಗೋಣ. ಯಾಕಂದರೆ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ನಾವು ಕೆ-ಮ್ಯಾಟ್ ಮತ್ತು KPGCET ನಡುವಿನ ಡಿಫ್ರೆನ್ಸ್ ಯಾವ ರೀತಿ ಬರುತ್ತೆ ಅಥವಾ ಯಾವೆಲ್ಲ ಡಿಫ್ರೆನ್ಸ್ಗಳನ್ನು ನಾವು ಫೈಂಡ್ ಔಟ್ ಮಾಡ್ಬೋದು ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. ಹಾಗಾದರೆ ಇವತ್ತು ಅದೇ ರೀತಿ ಎಕ್ಸಾಮ್ ಪ್ಯಾಟ್ರನ್ ಮತ್ತು ಸಿಲೆಬಸ್ ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಕೆ-ಮ್ಯಾಟ್ ಮತ್ತು PGCET ಎಕ್ಸಾಮನ್ನು ಕಂಡಕ್ಟ್ ಮಾಡುವಂಥದ್ದು ಸೊ ಕರ್ನಾಟಕ ಸ್ಟೇಟ್ ಅಥವಾ ಕರ್ನಾಟಕ ಸ್ಟೇಟ್ ಲೆವೆಲಲ್ಲಿ ನಿಮಗೆ ಈ ಎಕ್ಸಾಮ್ ಕಂಡಕ್ಟ್ ಆಗುವಂಥದ್ದು. ಹಾಗಾಗಿ ಈ ಕೆ-ಮ್ಯಾಟ್ ಮತ್ತು KPGCET ಏನಿದೆ ಇದೆರಡೂ ಎಕ್ಸಾಮ್ಗಳು ಕರ್ನಾಟಕ ಸ್ಟೇಟ್ ಅವರು ಕಂಡಕ್ಟ್ ಮಾಡುವಂಥದ್ದು. ರಿಮೈನಿಂಗ್ ಎಕ್ಸಾಮ್ ಏನಿದೆ ಇದು ಅದರ್ ಸ್ಟೇಟ್ಸ್ ಕಂಡಕ್ಟ್ ಮಾಡುವಂಥದ್ದು. ಹಾಗಾಗಿ ನಿಮಗೆ ಆಲ್ರೆಡಿ ಇದರ ಬಗ್ಗೆ ನಾನು ಡೀಟೇಲ್ ಎಕ್ಸ್ಪ್ಲನೇಷನ್ನ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ. ಡೈರೆಕ್ಟ್ ಇವತ್ತು ನಾವು ಹೋಗುವಂಥದ್ದು ಸೊ ಎಕ್ಸಾಮ್ ಪ್ಯಾಟ್ರನ್ನ ನೋಡ್ತಾ ಹೋಗೋಣ. ಕೆ-ಮ್ಯಾಟ್ ಮತ್ತು ಕರ್ನಾಟಕ PGCET ನಡುವಿನ ಎಕ್ಸಾಮ್ ಪ್ಯಾಟ್ರನ್ ಇರುತ್ತೆ, ಎಷ್ಟು ಕ್ವಶನ್ಸ್ ಇರುತ್ತೆ, ಎಷ್ಟು ಮಾರ್ಕ್ಸಿಗಿರುತ್ತೆ ಅನ್ನೋದು. ಸೊ ಇಲ್ಲಿ ಎಕ್ಸಾಮು ಕೆ-ಮ್ಯಾಟ್ ಮತ್ತು ಕರ್ನಾಟಕ PGCET ಸೊ ಸೆಕ್ಷನ್ಸ್ ನೋಡಿದ್ರೆ ಯಾವೆಲ್ಲ ಸೆಕ್ಷನ್ಸ್ ಇರುತ್ತೆ, ಆ ಸೆಕ್ಷನ್ನು ಎಷ್ಟು ಕ್ವಶನ್ ಇರುತ್ತೆ, ಎಷ್ಟು ಮಾರ್ಕ್ಸಿಗಿರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ನಂಬರ್ ಆಫ್ ಕ್ವಶನ್ಸ್ ಆಗಿರ್ಬೋದು, ಅದೇ ರೀತಿ ಟೋಟಲ್ ಮಾರ್ಕ್ಸ್ ಆಗಿರ್ಬೋದು. ಸೊ ಇದೆರಡನ್ನು ನಾವು ಕೆ-ಮ್ಯಾಟ್ ಮತ್ತು ಕರ್ನಾಟಕ PGCET ಎಕ್ಸಾಮಿನ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ಬೋದು ಯಾವ ರೀತಿ ಇರುತ್ತೆ ಅಂತ. ಸೊ ಫಸ್ಟ್ ನಾವು ಕೆ-ಮ್ಯಾಟ್ ನೋಡೋದಾದರೆ, ಕೆ-ಮ್ಯಾಟಲ್ಲಿ ಸೊ ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಕೆ-ಮ್ಯಾಟಲ್ಲಿ ನಿಮಗೆ 3 ಸೆಕ್ಷನ್ಸ್ ಇರುತ್ತೆ. ಸೊ ಅದೇ ನೀವು ಕರ್ನಾಟಕ PGCET ಆದರೆ ನಿಮಗೆ 4 ಸೆಕ್ಷನ್ಸ್ ಇರುತ್ತೆ ಅಂತ ಹೇಳಿದ್ದೀನಿ. ಸೊ ಇಲ್ಲೂ ಕೂಡ 3 ಸೆಕ್ಷನ್ಸೇ. ಯಾಕಂದರೆ ಕೆ-ಮ್ಯಾಟಲ್ಲಿ 3 ಸೆಕ್ಷನ್ಸ್ ಯಾವ್ದಾವುದು ಅಂದರೆ, ಒಂದು ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಆಗಿರುತ್ತೆ, ಇನ್ನೊಂದು ನಿಮಗೆ ಕ್ವಾಂಟಿಟೇಟಿವ್ ಎಬಿಲಿಟಿ ಆಗಿರುತ್ತೆ, ಇನ್ನೊಂದು ಲಾಜಿಕಲ್ ರೀಸನಿಂಗ್ ಆಗಿರುತ್ತೆ. ಇದು 3 ಸೆಕ್ಷನ್ಸ್ಗಳು ನಿಮಗೆ ಕೆ-ಮ್ಯಾಟ್ ಎಕ್ಸಾಮಲ್ಲಿ ಇರುವಂಥದ್ದು. ಸೊ ಈ 3 ಸೆಕ್ಷನ್ಸಿಂದ ನಿಮಗೆ ಟೋಟಲ್ ಆಗಿ 120 ಕ್ವಶನ್ಸ್ ಇರುತ್ತೆ. 120 ಮಾರ್ಕ್ಸಿಗೆ ನಿಮಗೆ 120 ಮಿನಿಟ್ಸ್ ಟೈಮ್ ಕೂಡ ಕೊಡ್ತಾರೆ. ಸೊ ಇದನ್ನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ 2 hours ಅಥವಾ 120 ಮಿನಿಟ್ಸ್ ಅಂತ. ಸೊ ಇಲ್ಲಿ ನಿಮಗೆ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನಲ್ಲಿ 40 ಕ್ವಶನ್ಸ್ ಇರುತ್ತೆ. 40 ಮಾರ್ಕ್ಸಿಗೆ ಒಂದು ಕ್ವಶನಿಗೆ 1 ಮಾರ್ಕ್ಸನ್ನು ಅಲಾಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಕ್ವಾಂಟಿಟೇಟಿವ್ ಎಬಿಲಿಟಿಯಲ್ಲೂ ಕೂಡ 40 ಕ್ವಶನ್ಸ್ ಇರುತ್ತೆ, 40 ಮಾರ್ಕ್ಸಿಗೆ. ರೀಸನಿಂಗಲ್ಲೂ ಕೂಡ 40 ಕ್ವಶನ್ಸು 40 ಮಾರ್ಕ್ಸಿಗೆ. ಅಲ್ಲಿಗೆ 120 ಕ್ವಶನ್ಸು 120 ಮಾರ್ಕ್ಸಿಗೆ. 120 ಮಿನಿಟ್ಸ್ ಟೈಮಿಂಗ್ಸ್ ಕೂಡ ಆಗಿರುತ್ತೆ ನಿಮಗೆ. ನಿಮಗೆ ಇನ್ನೊಂದು ನೆನಪಿರಬೇಕಾಗಿದ್ದು, ಈ ಕೆ-ಮ್ಯಾಟ್ ಮತ್ತು ಕರ್ನಾಟಕ PGCET ಏನಿದೆ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ನೀವು ಕ್ವಶನನ್ನು ಕರೆಕ್ಟ್ ಮಾಡಿದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಕ್ವಶನ್ ತಪ್ಪು ಮಾಡಿದ್ರೆ ನಿಮ್ಮ ಯಾವುದೇ ಮಾರ್ಕ್ ಡಿಡಕ್ಟ್ ಆಗೋದಿಲ್ಲ. ಬಟ್ ನಿಮ್ಮ ಅಕ್ಯುರೇಸಿ ಏನಿದೆ ಅಥವಾ ನಿಮ್ಮ ಮಾರ್ಕ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ಟೋಟಲ್ ಮಾರ್ಕ್ಸು. ಬಟ್ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ಅದು ಕೆ-ಮ್ಯಾಟ್ ಆಗಿರ್ಬೋದು ಅಥವಾ ನಿಮಗೆ ಕರ್ನಾಟಕ PGCET ಆಗಿರ್ಬೋದು, ನೆಗೆಟಿವ್ ಮಾರ್ಕ್ ಇರೋದಿಲ್ಲ. ಸೊ ಇದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇರುತ್ತೆ, ಕೆ-ಮ್ಯಾಟಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಅಥವಾ ಕರ್ನಾಟಕ PGCETಯಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಅಂತ. ಸೊ ಇದೆರಡೂ ಎಕ್ಸಾಮ್ಗಳಲ್ಲಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ಹಾಗಾದರೆ ನೆಕ್ಸ್ಟು ನಾವಿದು ಈಗ ಕೆ-ಮ್ಯಾಟ್ ಬಗ್ಗೆ ನೋಡ್ತಾ ಹೋದ್ವಿ ಡೀಟೇಲ್ ಆಗಿ. ಎಷ್ಟು ಕ್ವಶನ್ ಇರುತ್ತೆ, ಯಾವ ರೀತಿ ಎಕ್ಸಾಮ್ ಅಥವಾ ಟೋಟಲ್ ಎಷ್ಟು ಕ್ವಶನ್ ಇರುತ್ತೆ ಅಥವಾ ಯಾವೆಲ್ಲ ಸೆಕ್ಷನ್ ಬರುತ್ತೆ ಅಂತ. ಸೊ 3 ಸೆಕ್ಷನ್ಸ್ ಅನ್ನೋದನ್ನು ನೋಡಿದ್ವಿ. ನೆಕ್ಸ್ಟು ಕರ್ನಾಟಕ PGCET ನೋಡ್ತಾ ಹೋಗೋಣ ಅದೇ ರೀತಿ. ಸೊ ಇಲ್ಲಿ 4 ಸೆಕ್ಷನ್ಸ್ ಬರುತ್ತೆ ಅಂತ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಅದು ಒಂದು ಇಂಗ್ಲೀಷ್ ಆಗಿರುತ್ತೆ, ಇನ್ನೊಂದು ಜನರಲ್ ನಾಲೆಡ್ಜ್ ಆಗಿರುತ್ತೆ, ಇನ್ನೊಂದು ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ ಆಗಿರುತ್ತೆ, ಇನ್ನೊಂದು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಆಗಿರುತ್ತೆ. ಈ 4 ಸೆಕ್ಷನ್ ಇಂದ ನಿಮಗೆ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸಿಗೆ. ಬಟ್ ಟೈಮಿಂಗ್ಸ್ ನಿಮಗೆ 120 ಮಿನಿಟ್ಸ್ ಟೈಮಿಂಗ್ಸ್ ಕೊಡ್ತಾರೆ 100 ಕ್ವಶನ್ಸನ್ನು ಅಟೆಂಡ್ ಮಾಡಲಿಕ್ಕೆ. ಸೊ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ,
ಅದೇ ಕೆ ಮ್ಯಾಟ್ ಆದರೆ ನಿಮಗೆ 120 ಮಿನಿಟ್ಸಲ್ಲಿ ನೀವು 120 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಕರ್ನಾಟಕ PGCET ಆದರೆ 120 ಮಿನಿಟ್ಸಲ್ಲಿ 100 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಪ್ರತಿಯೊಂದು ಸೆಕ್ಷನಲ್ಲಿ ನಿಮಗೆ 25 ಕ್ವಶನ್ ಇರುತ್ತೆ, 25 ಕ್ವಶನ್ ಇರುತ್ತೆ 25 ಮಾರ್ಕ್ಸಿಗೆ. ಸೊ ನೆಕ್ಸ್ಟ್ ಜನರಲ್ ನಾಲೆಜ್ 25 ಕ್ವಶನ್ 25 ಮಾರ್ಕ್ಸಿಗೆ, ರೀಸನಿಂಗ್ 25 ಕ್ವಶನ್ 25 ಮಾರ್ಕ್ಸಿಗೆ, ಕ್ವಾಂಟಿಟೇಟಿವ್ ಅನಾಲಿಸಿಸ್ 25 ಕ್ವಶನ್ 25 ಮಾರ್ಕ್ಸಿಗೆ. ಸೊ 25 ಕ್ವಶನ್ಸ್ ಈಚ್ ಸೆಕ್ಷನ್. ಅದೇ ರೀತಿ 25 ಮಾರ್ಕ್ಸ್ ಅಥವಾ 25 ಮಾರ್ಕ್ಸ್ ಇನ್ ಈಚ್ ಸೆಕ್ಷನ್, ಅಂದರೆ ಒಂದು ಕ್ವಶನಿಗೆ 1 ಮಾರ್ಕ್ಸ್ ಇರುತ್ತೆ. ಇಲ್ಲೂ ಕೂಡ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ, ಯಾವುದೇ ಮಾರ್ಕ್ಸ್ ಡಿಡಕ್ಟ್ ಆಗಲ್ಲ ನೀವು ಕ್ವಶನ್ ರಾಂಗ್ ಮಾಡಿದರೆ. ಸೊ ಕ್ವಶನನ್ನು ಸಾಧ್ಯವಾದಷ್ಟು ಕರೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ, ಯಾಕಂದರೆ ನಿಮ್ಮ ಟೋಟಲ್ ಮಾರ್ಕ್ಸಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ನೀವು ಕ್ವಶನನ್ನು ರಾಂಗ್ ಅಟೆಂಪ್ಟ್ ಮಾಡಿದರೆ. ಸೊ ಇದು ನಿಮ್ಮ ಎಕ್ಸಾಮ್ ಪ್ಯಾಟ್ರನ್ ನಡುವಿನ ಡಿಫ್ರೆನ್ಸ್ ಆಯಿತು. ಕೆ ಮ್ಯಾಟ್ ಮತ್ತು ಕರ್ನಾಟಕ PGCET ನಡುವೆ ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಡಿಫ್ರೆಂಟ್ ಆಗಿದೆ ಅಂತ. ನೆಕ್ಸ್ಟು ಇದೇ ರೀತಿ ಕೆ ಮ್ಯಾಟ್ ಮತ್ತು ಕರ್ನಾಟಕ PGCETಗೆ ಸಿಲೆಬಸ್ ಯಾವ ರೀತಿ ಇರುತ್ತೆ. ಸೊ ಕೆ ಮ್ಯಾಟಲ್ಲಿ 3 ಸೆಕ್ಷನ್ಸ್ ಇದೆ. ಆ 3 ಸೆಕ್ಷನಲ್ಲಿ ಯಾವೆಲ್ಲ ಕಾನ್ಸೆಪ್ಟ್ ಕೇಳ್ಬೋದು. ಕರ್ನಾಟಕ PGCETಯಲ್ಲಿ 4 ಸೆಕ್ಷನ್ಸ್ ಇದೆ. ಈ 4 ಸೆಕ್ಷನ್ಸಲ್ಲಿ ನಿಮಗೆ ಯಾವೆಲ್ಲ ಸಿಲೆಬಸ್ ಕೇಳ್ಬೋದು. ಸೊ ಇದನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ನಾವು ಕೆ ಮ್ಯಾಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ, ಆಮೇಲೆ ಕರ್ನಾಟಕ PGCET ನೋಡ್ತಾ ಹೋಗೋಣ. ಸೊ ಫಸ್ಟು ಕೆ ಮ್ಯಾಟ್ ಸಿಲೆಬಸ್ ನೋಡೋದಾದರೆ, ಸೊ ನಿಮಗೆ ಕೆ ಮ್ಯಾಟ್ ಎಕ್ಸಾಮ್ ಸಿಲೆಬಸ್ಸಲ್ಲಿ 3 ಸೆಕ್ಷನ್ ಇರುತ್ತೆ. ಅದರಲ್ಲಿ ಫಸ್ಟ್ ಸೆಕ್ಷನ್ನು ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಇದನ್ನು ನಾವು ಇಂಗ್ಲೀಷ್ ಸೆಕ್ಷನ್ ಅಂತ ಹೇಳ್ತೀವಿ. ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಥವಾ ಅದನ್ನು ಇಂಗ್ಲೀಷ್ ಸೆಕ್ಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನಲ್ಲಿ ಯಾವೆಲ್ಲ ಟಾಪಿಕ್ಸಲ್ಲಿ ಕ್ವಶನ್ಸ್ ಕೇಳ್ತಾರೆ ಅಂದರೆ, ಪಾರ್ಟ್ಸ್ ಆಫ್ ಸ್ಪೀಚ್ ಇರುತ್ತೆ, ನಿಮಗೆ ಸೆಂಟೆನ್ಸ್ ಕರೆಕ್ಷನ್ಸ್ ಕ್ವಶನ್ಸ್ ಕೇಳ್ತಾರೆ, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಮೀನಿಂಗ್ ಅಥವಾ ಅಪ್ಲಿಕೇಶನ್ಸ್ ಕೇಳ್ಬೋದು, ವೊಕ್ಯಾಬ್ಯುಲರಿ ಯೂಸೇಜ್ ಗೊತ್ತಿರಬೇಕಾಗುತ್ತೆ ನಿಮಗೆ, ಅಥವಾ ವೊಕ್ಯಾಬ್ಯುಲರಿ ಬೇಸ್ ತುಂಬ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಅಥವಾ ಸೆಂಟೆನ್ಸ್ ಕಂಪ್ಲೀಷನ್ ಕೇಳ್ಬೋದು ನಿಮಗೆ, ಸಿನಾಮ್ಸ್ ಆ್ಯಂಟನಿಮ್ಸ್ ಕೇಳ್ಬೋದು ಪ್ಯಾಸೇಜಲ್ಲಿ, ರೀಡಿಂಗ್ ಕಾಂಪ್ರಿಹೆನ್ಷನ್ ಪ್ಯಾಸೇಜಸ್ ಅಂದರೆ ಒಂದು ಪ್ಯಾಸೇಜ್ ಕೊಟ್ಬಿಟ್ಟು ಆ ಪ್ಯಾಸೇಜ್ ಬೇಸ್ ಮೇಲೆ 5 to 10 ಕ್ವಶನ್ಸನ್ನು ಕೇಳ್ತಾರೆ. ಇದು ನಿಮಗೆ ಇಂಗ್ಲೀಷ್ ಸೆಕ್ಷನ್ ಅಥವಾ ವರ್ಬಲ್ ಎಬಿಲಿಟಿಯಲ್ಲಿ ಬರುವಂತಹ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಅಥವಾ ಟಾಪಿಕ್ಸ್ ಆಗಿರುತ್ತೆ. ಈ ಟಾಪಿಕ್ ಬೇಸ್ ಮೇಲೆ ನಿಮಗೆ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ ಎಕ್ಸಾಮ್ಗಳಲ್ಲಿ. ಹಾಗಾಗಿ ಇಂಗ್ಲೀಷ್ ಸೆಕ್ಷನ್ ಅಂದರೆ ಅಥವಾ ವರ್ಬಲ್ ಎಬಿಲಿಟಿ ಅಂದರೆ ನಿಮಗೆ ಯಾವೆಲ್ಲ ಕಾನ್ಸೆಪ್ಟ್ಸ್ ಬರುತ್ತೆ ಅನ್ನೋದು ಫಸ್ಟ್ ಗೊತ್ತಿರಬೇಕಾಗತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಸೆಕ್ಷನ್ ನೋಡ್ತಾ ಹೋಗೋಣ. ಅದೇ ರೀತಿ ಕೆ ಮ್ಯಾಟಲ್ಲಿ ನಿಮಗೆ ಸೆಕೆಂಡ್ ಸೆಕ್ಷನ್ನು ಕ್ವಾಂಟಿಟೇಟಿವ್ ಎಬಿಲಿಟಿ ಅಂತ ಹೇಳ್ತೀವಿ ನಾವು. ಸೊ ಈ ಕ್ವಾಂಟಿಟೇಟಿವ್ ಎಬಿಲಿಟಿಯಲ್ಲಿ ರೇಷಿಯೋ ಪ್ರಪೋರ್ಷನ್ ಮೇಲೆ ಕ್ವಶನ್ಸ್ ಇರುತ್ತೆ, ಪರ್ಸೆಂಟೇಜ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಇರುತ್ತೆ, ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಕ್ವಶನ್ಸ್ ಕೇಳ್ತಾರೆ ನಿಮಗೆ, ಟೈಮ್ ಆ್ಯಂಡ್ ವರ್ಕ್, ಟೈಮ್ ಸ್ಪೀಡ್ ಡಿಸ್ಟೆನ್ಸಲ್ಲಿ ಕ್ವಶನ್ಸ್ ಕೇಳ್ತಾರೆ, ನಂಬರ್ ಸಿಸ್ಟಮ್ ಅಂದರೆ ಸ್ಕ್ವೇರ್ ರೂಟು, ಕ್ಯೂಬ್ ರೂಟು, LCM, HCF ಈ ಕ್ವಶನ್ಸ್ಗಳನ್ನು ಕೇಳ್ತಾರೆ ನಿಮಗೆ. LCM ಆಗಿರ್ಬೋದು, HCF ಆಗಿರ್ಬೋದು, ಸ್ಕ್ವೇರ್ ರೂಟು, ಕ್ಯೂಬ್ ರೂಟು, ಆವರೇಜ್ ಇರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಇರುತ್ತೆ, ಈಕ್ವೇಷನ್ಸ್ ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿರ್ಬೋದು ಅಥವಾ ಇನ್ಇಕ್ವಾಲಿಟೀಸ್, ಲಾಗರಿದಮ್ ಆಗಿರ್ಬೋದು, ಗ್ರಾಫ್ಸ್, ಚಾರ್ಟ್ಸ್, ಲೈನ್ಸ್ ಅಂತ ಹೇಳ್ತೀವಿ. ದ್ಯಾಟ್ ಈಸ್ ನಥಿಂಗ್ ಬಟ್ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಸ್ ಅಂತ ಹೇಳ್ತೀವಿ. ಬಾರ್ ಗ್ರಾಫ್ ಆಗಿರ್ಬೋದು, ಪೈ ಚಾರ್ಟ್ ಆಗಿರ್ಬೋದು, ಲೈನ್ ಚಾರ್ಟ್ ಆಗಿರ್ಬೋದು. ಸೊ ಇದು ಗ್ರಾಫ್ಸ್, ಚಾರ್ಟ್ಸ್ ಆ್ಯಂಡ್ ಲೈನ್ಸ್ ಆಗುತ್ತೆ. ಪ್ರಾಬಬಿಲಿಟಿ, ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್, ಟ್ರಯಾಂಗಲ್ಸ್, ಸರ್ಕಲ್ಸ್ ಆ್ಯಂಡ್ ಮೆನ್ಸ್ಯೂರೇಷನ್. ಸೊ ಇದು ಕೂಡ ನಿಮಗೆ ಡಿಫ್ರೆಂಟ್ ಆಸ್ಪೆಕ್ಟ್ಸು. ಸೊ ಈ ಆಸ್ಪೆಕ್ಟ್ಸ್ ಮೇಲೆ ನಿಮಗೆ ಕ್ವಾಂಟಿಟೇಟಿವ್ ಎಬಿಲಿಟಿ ಅನ್ನುವಂತಹ ಕಾನ್ಸೆಪ್ಟ್ಸಲ್ಲಿ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ ಎಕ್ಸಾಮ್ಗಳಲ್ಲಿ. ಹಾಗಾಗಿ ಯಾವೆಲ್ಲ ಟಾಪಿಕ್ಸನ್ನು ಓದಬೇಕು ಅನ್ನೋದನ್ನು ನೀವು ಚೆನ್ನಾಗಿ ತಿಳ್ಕೊಳ್ಳಿ. ನೆಕ್ಸ್ಟ್ ಸೆಕ್ಷನ್ ನೋಡೋದಾದರೆ ಥರ್ಡ್ ಸೆಕ್ಷನ್, ಯಾಕಂದರೆ ಕೆ ಮ್ಯಾಟಲ್ಲಿ ಓನ್ಲಿ 3 ಸೆಕ್ಷನ್ಸ್ ಇರುತ್ತೆ. ಸೊ ಥರ್ಡ್ ಸೆಕ್ಷನ್ ಇರುವಂಥದ್ದು ಲಾಜಿಕಲ್ ರೀಸನಿಂಗ್. ಸೊ ಲಾಜಿಕಲ್ ರೀಸನಿಂಗಿಗೆ ಬಂದರೆ ಅನಾಲಜಿ ಬೇಸ್ಡ್ ಕ್ವಶನ್ ಇರುತ್ತೆ, ವರ್ಬಲ್ ರೀಸನಿಂಗ್ ಕೇಳ್ತಾರೆ, ಕ್ಯಾಲೆಂಡರ್ ಬೇಸ್ಡ್ ಕ್ವಶನ್ಸ್ ಕೇಳ್ತಾರೆ, ಸೀಟಿಂಗ್ ಅರೇಂಜ್ಮೆಂಟ್ ಕೇಳ್ತಾರೆ, ಐದರ್ ಲೀನಿಯರ್ ಅರೇಂಜ್ಮೆಂಟ್ ಕೇಳ್ಬೋದು ಅಥವಾ ಸರ್ಕ್ಯುಲರ್ ಕೇಳ್ಬೋದು ಅಥವಾ ನಿಮಗೆ ಸ್ಕ್ವೇರ್ ಬೇಸ್ಡ್ ಕೇಳ್ಬೋದು, ಬ್ಲಡ್ ರಿಲೇಷನ್, ಫ್ಯಾಮಿಲಿ ರಿಲೇಷನ್ಶಿಪ್ ಅಥವಾ ಫ್ಯಾಮಿಲಿ ಟ್ರೀ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ ಬ್ಲಡ್ ರಿಲೇಷನ್ ಕಾನ್ಸೆಪ್ಟ್ಸ್ಗೆ, ಕೋಡಿಂಗ್ ಡಿಕೋಡಿಂಗ್ ಕೇಳ್ತಾರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಕೋಡಿಂಗ್ ಡಿಕೋಡಿಂಗ್ ಕ್ವಶನ್ಸ್ ಕೇಳ್ತಾರೆ ನಿಮಗೆ, ಕೋರ್ಸ್ ಆಫ್ ಆಕ್ಷನ್ ಕೇಳ್ಬೋದು, ಕ್ರಿಟಿಕಲ್ ರೀಸನಿಂಗ್, ಪಜಲ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ, ಅದು ಫ್ಲೋರ್ ಬೇಸ್ಡ್ ಆಗಿರ್ಬೋದು, ಮಂತ್ ಬೇಸ್ಡ್ ಆಗಿರ್ಬೋದು, ಡೇ ಬೇಸ್ಡ್ ಆಗಿರ್ಬೋದು, ಪಜಲ್ ಬೇಸ್ಡ್ ಕ್ವಶನ್ಸ್ ಕೇಳ್ತಾರೆ, ಸಿಲಾಗಿಸಮ್ಸ್ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ ನಿಮಗೆ, ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ಬೇಸ್ಡ್ ಕ್ವಶನ್ ಇರುತ್ತೆ, ಅದೇ ರೀತಿ ಸ್ಟ್ರಾಂಗ್ ಆ್ಯಂಡ್ ವೀಕ್ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಈ ಕಾನ್ಸೆಪ್ಟ್ಸ್ಗಳನ್ನು ನಿಮಗೆ ರೀಸನಿಂಗ್ ಪಾರ್ಟ್ನಲ್ಲಿ ಕವರ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ರೀಸನಿಂಗಲ್ಲಿ ಯಾವೆಲ್ಲ ಕಾನ್ಸೆಪ್ಟ್ಸ್ ಬರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಇದು ನಿಮ್ಮ ಎಕ್ಸಾಮ್ ಸಿಲೆಬಸ್ ಆಯಿತು.
ವರ್ಬಲ್ ಎಬಿಲಿಟಿ, ಕ್ವಾಂಟಿಟೇಟಿವ್ ಅನಾಲಿಸಿಸ್, ಲಾಜಿಕಲ್ ರೀಸನಿಂಗ್. ನೆಕ್ಸ್ಟ್ ಹಾಗಾದರೆ ಈ ಏನು ಕಾನ್ಸೆಪ್ಟ್ಸ್ ಇದೆ, ಈ ಕಾನ್ಸೆಪ್ಟ್ಸ್ನ ನಿಮಗೆ ಯಾವ ಬುಕ್ಸನ್ನ ರೆಫರ್ ಮಾಡಿದ್ರೆ ಎಕ್ಸಾಮ್ ಈಸಿ ಆಗುತ್ತೆ. ಸೊ ಅದನ್ನೇ ನಾವು ಬುಕ್ಸ್ ಫಾರ್ ರೆಫರೆನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಬುಕ್ಸ್ಗಳನ್ನು ನೀವು ರೆಫರ್ ಮಾಡ್ತಾ ಹೋದರೆ ನಿಮಗೆ ಎಕ್ಸಾಮ್ ಕೂಡ ಈಸಿ ಆಗುತ್ತೆ. KMAT ಬುಕ್ಸ್ ಫಾರ್ ರೆಫರೆನ್ಸ್. ಸೊ ಅದರಲ್ಲಿ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಅನ್ನುವಂತಹ ಸಬ್ಜೆಕ್ಟ್ ಏನಿದೆ ಅಥವಾ ಫಸ್ಟ್ ಸೆಕ್ಷನ್ ಏನಿದೆ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್. ಸೊ ಇಲ್ಲಿ ಬುಕ್ ಫಾರ್ ರೆಫರೆನ್ಸಿಂಗ್ ನೋಡೋದಾದ್ರೆ ವರ್ಡ್ ಪವರ್ ಮೇಡ್ ಈಸಿ ದ್ಯಾಟ್ ಈಸ್ ರಿಟನ್ ಬೈ ನಾರ್ಮನ್ ಲೆವಿಸ್. ಸೊ ನಾರ್ಮನ್ ಲೆವಿಸ್ ಅವರು ಬರೆದಿರ್ತಕ್ಕಂತಹ ವರ್ಡ್ ಪವರ್ ಮೇಡ್ ಈಸಿ ಅನ್ನುವಂತಹ ಬುಕ್ ಕೂಡ ರೆಫರ್ ಮಾಡ್ಬೋದು ನೀವು. ಅಥವಾ ಹೌ ಟು ಪ್ರಿಪೇರ್ ಫಾರ್ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಫಾರ್ ಕ್ಯಾಟ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಥವಾ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳ್ತೀವಿ, ಕ್ಯಾಟ್. ಸೊ ಅರುಣ್ ಶರ್ಮಾ ಆ್ಯಂಡ್ ಮೀನಾಕ್ಷಿ ಉಪಾಧ್ಯಾಯ ಬರೆದಿರ್ತಕ್ಕಂಥದ್ದು ಕ್ಯಾಟ್ ಎಕ್ಸಾಮಿಗೆ, ಅದನ್ನು ಕೂಡ ನೀವು KMATಗೆ ರೆಫರ್ ಮಾಡ್ಬೋದು. ನೆಕ್ಸ್ಟ್ ಪಿಯರ್ಸನ್ ಗೈಡ್ ಟು ವರ್ಬಲ್ ಎಬಿಲಿಟಿ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ದ್ಯಾಟ್ ಈಸ್ ನಿಶಿತ್ ಕೆ ಸಿನ್ಹಾ. ಅದೇ ರೀತಿ ಹೈಸ್ಕೂಲ್ ಇಂಗ್ಲಿಷ್ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ ಕೀ ದ್ಯಾಟ್ ಈಸ್ ರಿಟನ್ ಬೈ ರೆನ್ ಆ್ಯಂಡ್ ಮಾರ್ಟಿನ್. ಸೊ ಈ ಬುಕ್ಸ್ಗಳನ್ನು ನೀವೇನು ಮಾಡ್ಬೋದು, ಇಂಗ್ಲೀಷ್ ಸೆಕ್ಷನಿಗೆ ಅಥವಾ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನಿಗೆ ರೆಫರ್ ಮಾಡ್ಬೋದು. ಸೊ ರೆಫರ್ ಮಾಡಿದರೆ ನಿಮಗೆ KMAT ಎಕ್ಸಾಮು ಈಸಿ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಸೆಕೆಂಡ್ ಸೆಕ್ಷನ್ ನೋಡ್ತಾ ಹೋಗೋಣ. ಸೊ ಕ್ವಾಂಟಿಟೇಟಿವ್ ಎಬಿಲಿಟಿ ಅಂತ ಹೇಳಿದ್ವಿ. ಸೊ ಈ ಕ್ವಾಂಟಿಟೇಟಿವ್ ಎಬಿಲಿಟಿಯ ಬುಕ್ಸಿಗೆ ನೋಡೋದಾದರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ದ್ಯಾಟ್ ಈಸ್ ರಿಟನ್ ಬೈ ಅಭಿಜಿತ್ ಗುಹಾ. How to prepare for quantitative aptitude for CAT that is written by Arun Sharma. Pearson Guide to Quantitative Aptitude and Data Interpretation for CAT that is Nishit Sinha. Quantitative Aptitude RS Agarwal. ಸೊ ಇವರು ಬರೆದಿರ್ತಕ್ಕಂತಹ ಬುಕ್ಸನ್ನು ನೀವು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಥವಾ ಕ್ವಾಂಟಿಟೇಟಿವ್ ಎಬಿಲಿಟಿ ಸೆಕ್ಷನಲ್ಲಿ ರೆಫರ್ ಮಾಡ್ತಾ ಹೋಗ್ಬೋದು. ಸೊ ನಿಮಗೆ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ಗಳು ಕವರ್ ಆಗಿರುತ್ತೆ ಅಥವಾ ಆ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ಗಳ ಬಗ್ಗೆ ನಿಮಗೆ ಡಿಟೇಲ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಲಾಸ್ಟ್ ಸೆಕ್ಷನ್ ಇರೋದು KMAT ಅಲ್ಲಿ ಲಾಜಿಕಲ್ ರೀಸನಿಂಗ್. ಸೊ ಈ ಲಾಜಿಕಲ್ ರೀಸನಿಂಗ್ ಬುಕ್ಸ್ಗಳನ್ನು ನೋಡೋದಾದ್ರೆ ಎ ಮಾಡರ್ನ್ ಅಪ್ರೋಚ್ ಟು ಲಾಜಿಕಲ್ ರೀಸನಿಂಗ್ ದ್ಯಾಟ್ ಈಸ್ ರಿಟನ್ ಬೈ RS Agarwal. ಹೌ ಟು ಪ್ರಿಪೇರ್ ಫಾರ್ ಲಾಜಿಕಲ್ ರೀಸನಿಂಗ್ ಫಾರ್ CAT ದ್ಯಾಟ್ ಈಸ್ ರಿಟನ್ ಬೈ ಅರುಣ್ ಶರ್ಮಾ. ಅನಾಲಿಟಿಕಲ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಫಾರ್ CAT ಆ್ಯಂಡ್ ಅದರ್ ಮ್ಯಾನೇಜ್ಮೆಂಟ್ ಎಕ್ಸಾಮ್ಸ್ ದ್ಯಾಟ್ ಈಸ್ ಪಿಯೂಷ್ ಭಾರದ್ವಾಜ್. ಅಥವಾ ನೆಕ್ಸ್ಟ್ ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಫಾರ್ CAT ನಿಶಿತ್ ಕೆ ಸಿನ್ಹಾ. ಸೊ ಈ ಬುಕ್ಸ್ಗಳನ್ನು ಕೂಡ ನೀವು ಲಾಜಿಕಲ್ ರೀಸನಿಂಗ್ ಪಾರ್ಟಿಗೆ ರೆಫರ್ ಮಾಡ್ಬೋದು. ಸೊ ಆ ಥರ ಅಥವಾ ಪಬ್ಲಿಷರ್ಸ್ ಅಂತ ಹೇಳ್ತೀವಿ. ಸೊ ಇವರು ಬರೆದಿರ್ತಕ್ಕಂತಹ ಬುಕ್ಸನ್ನು ಕೂಡ ನೀವು MBA KMAT ಅಥವಾ ಕರ್ನಾಟಕ ಮ್ಯಾನೇಜ್ಮೆಂಟ್ ಆಪ್ಟಿಟ್ಯೂಡ್ ಟೆಸ್ಟ್ ಏನಿದೆ ಸೊ ಅದಕ್ಕೆ ನೀವು ರೆಫರ್ ಮಾಡ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಸೊ ಇಲ್ಲಿ ನೀವು KMAT ಎಕ್ಸಾಮ್ ಸಿಲೆಬಸ್ಸು, ಎಕ್ಸಾಮ್ ಪ್ಯಾಟ್ರನ್ನು ಅಥವಾ ಅದೇ ರೀತಿ KMATಗೆ ಯಾವೆಲ್ಲ ಬುಕ್ಸನ್ನು ರೆಫರ್ ಮಾಡಬೇಕು ಅನ್ನೋದನ್ನು ನೋಡಿದ್ರಿ. ಅದೇ ರೀತಿ ನೆಕ್ಸ್ಟು ಇನ್ನೊಂದು ಕರ್ನಾಟಕ ಸ್ಟೇಟ್ ಲೆವೆಲ್ ಕಂಡಕ್ಟ್ ಮಾಡುವಂತಹ ಎಕ್ಸಾಮ್ ಏನಿದೆ ಕರ್ನಾಟಕ PGCET ಎಕ್ಸಾಮ್ ಅಂತ ಹೇಳ್ತೀವಿ. ಸೊ ಈ ಕರ್ನಾಟಕ PGCET ಎಕ್ಸಾಮಿನ ಸಿಲೆಬಸ್ ನೋಡ್ತಾ ಹೋಗೋದಾದರೆ ಸೊ ಫಸ್ಟ್ ಹೇಳಿದ್ದೀನಿ ನಾನು, ಕರ್ನಾಟಕ PGCET ಅಥವಾ KE ಅವರು ಕಂಡಕ್ಟ್ ಮಾಡುವಂತಹ PGCET ಎಕ್ಸಾಮಲ್ಲಿ ನಿಮಗೆ 4 ಸೆಕ್ಷನ್ಸ್ ಇರುತ್ತೆ. ಸೊ ಒಂದು ಇಂಗ್ಲೀಷ್, ಇನ್ನೊಂದು ಜನರಲ್ ನಾಲೆಡ್ಜ್, ಇನ್ನೊಂದು ರೀಸನಿಂಗ್, ಇನ್ನೊಂದು QT. ಸೊ 4 ಸೆಕ್ಷನ್ಸ್. ಅದರಲ್ಲಿ ಫಸ್ಟ್ ಸೆಕ್ಷನ್ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಆಗಿರುತ್ತೆ. ಇಲ್ಲಿ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಆಂಟನಿಮ್ಸ್ ಆ್ಯಂಡ್ ಸಿನಾನಿಮ್ಸ್ ಕೇಳ್ತಾರೆ, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಬೇಸ್ಡ್ ಕ್ವಶನ್ ಕೇಳ್ತಾರೆ, ಸೆಂಟೆನ್ಸ್ ಕರೆಕ್ಷನ್ಸ್ ಕ್ವಶನ್ಸ್ ಇರುತ್ತೆ ನಿಮಗೆ, ಗ್ರಾಮರ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಕೇಳ್ತಾರೆ, ಪೇರ್ಸ್ ಎಕ್ಸ್ಪ್ರೆಸಿಂಗ್ ರಿಲೇಷನ್ಶಿಪ್ ಕೇಳ್ತಾರೆ, ಫೇಮಸ್ ಬುಕ್ಸ್ ಇನ್ ಇಂಗ್ಲೀಷ್ ಲಿಟರೇಚರ್ ಅಥವಾ ರೀಡಿಂಗ್ ಕಾಂಪ್ರಿಹೆನ್ಷನ್ ಕೂಡ ಕೇಳ್ಬೋದು ನಿಮಗೆ, ಪ್ಯಾಸೇಜ್ ಬೇಸ್ಡ್ ಕ್ವಶನ್ನು ಅಥವಾ ಇಂಗ್ಲೀಷ್ ಲಿಟರೇಚರಲ್ಲಿ ಯಾರಾದರೂ ಫೇಮಸ್ ಬುಕ್ಸನ್ನು ಬರೆದಿದ್ದಾರೆ ಆ ಫೇಮಸ್ ಬುಕ್ಸ್ಗಳ ಬಗ್ಗೆ ನಿಮಗೆ ಕ್ವಶನ್ಸನ್ನು ಕೇಳ್ಬೋದು. ಸೊ ಇದು ನಿಮ್ಮ ಇಂಗ್ಲೀಷ್ ಸೆಕ್ಷನ್ನಲ್ಲಿ ಕರ್ನಾಟಕ PGCET ಎಕ್ಸಾಮಲ್ಲಿ ಇನ್ಕ್ಲೂಡ್ ಮಾಡಿರುವಂತಹ ಟಾಪಿಕ್ಸ್ಗಳಾಗಿರುತ್ತೆ. ಸೊ ಈ ಟಾಪಿಕ್ಸ್ಗಳ ಬಗ್ಗೆ ಕೂಡ ನಿಮಗೆ ಒಂದು ಅವೇರ್ನೆಸ್ ಇರಬೇಕಾಗತ್ತೆ, ಯಾವೆಲ್ಲ ಕಾನ್ಸೆಪ್ಟ್ಸ್ಗಳನ್ನು ಕೇಳ್ತಾರೆ ಅನ್ನುವಂಥದ್ದು. ನೆಕ್ಸ್ಟು ಇದೇ ಕರ್ನಾಟಕ PGCETಯ ಸೆಕೆಂಡ್ ಸೆಕ್ಷನ್ ನೋಡೋದಾದರೆ ಅದು ನಿಮಗೆ ಜನರಲ್ ನಾಲೆಡ್ಜ್ ಆಗಿರುತ್ತೆ. ಸೊ ನಾವು GK ಅಂತ ಹೇಳ್ತೀವಿ, ಇನ್ ಶಾರ್ಟ್ ಆಗಿ ಅದನ್ನು ಜನರಲ್ ನಾಲೆಡ್ಜ್ ಅಂತ ಹೇಳ್ತೀವಿ. ಇಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಸ್ಟ್ಯಾಟಿಕಲ್ GK ಆಗಿರ್ಬೋದು, ಅಥವಾ ಯಾವುದೋ ಒಂದು ಬೇಸ್ಡ್ ಕ್ವಶನ್ಸನ್ನು ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಇಂಡಿಯನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಗ್ಲೋಬಲ್ ಎನ್ವಿರಾನ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಇರ್ಬೋದು, ಸೋಷಿಯಲ್ ಇವೆಂಟ್ಸ್, ಕಲ್ಚರಲ್ ಇವೆಂಟ್ಸ್, ಎಕನಾಮಿಕ್ ಬೇಸ್ಡ್ ಕ್ವಶನ್ಸ್ ಆಗಿರ್ಬೋದು, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಅಥವಾ RBI, SBI, SEBI,
ಮ್ಯಾನೇಜ್ಮೆಂಟ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ, ಹಿಸ್ಟಾರಿಕಲ್ ಇವೆಂಟ್ಸ್ ರಿಲೇಟೆಡ್ ಇರುತ್ತೆ, ಪೊಲಿಟಿಕಲ್ ಇವೆಂಟ್ಸ್ ಆಗಿರ್ಬೋದು ಅಥವಾ ಕರೆಂಟ್ ಅಫೇರ್ಸ್, ಸ್ಪೋರ್ಟ್ಸ್ ಫೀಲ್ಡಲ್ಲಿ ಯಾವುದಾದ್ರೂ ಲೇಟೆಸ್ಟ್ ನ್ಯೂಸ್ ಇದ್ದರೆ ಅಥವಾ ಅವಾರ್ಡ್ಸ್ ವಿನ್ನರ್ಸನ್ನು ಕೇಳ್ತಾ ಬರ್ಬೋದು. ನಿಮಗೆ ಪರ್ಸ್ನಾಲಿಟೀಸ್ ಆ್ಯಂಡ್ ದೇಯರ್ ಅಚೀವ್ಮೆಂಟ್, ಯಾರು ಫೇಮಸ್ ಪರ್ಸ್ನಾಲಿಟೀಸ್ ಇದ್ದು ಅವರ ಅಚೀವ್ಮೆಂಟ್ಸ್ ಏನಾದ್ರು ಕೇಳ್ಬೋದು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಥವಾ ಸೈನ್ಸ್ ಆ್ಯಂಡ್ ಟೆಕ್ ಅಂತ ಹೇಳ್ತೀವಿ, ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೇಸ್ಡ್ ಕ್ವಶನ್ಸ್ ಕೇಳ್ಬೋದು. ಹ್ಯೂಮನಿಟೀಸ್ ಬೇಸ್ ಮೇಲೆ ಕ್ವಶನ್ಸನ್ನು ಕೇಳ್ಬೋದು. ಸೊ ಇಲ್ಲಿ ನಿಮಗೆ ಜನರಲ್ ನಾಲೆಡ್ಜ್ ಅಂದರೆ ಓನ್ಲಿ ಕರೆಂಟ್ ಅಫೇರ್ಸ್ ಮಾತ್ರ ಅಲ್ಲ. ಸೊ ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾಗಿರುವಂಥದ್ದು ಓನ್ಲಿ ಕರೆಂಟ್ ಅಫೇರ್ಸ್ ಅಲ್ಲ, ಕರೆಂಟ್ ಅಫೇರ್ಸ್ ಜೊತೆಗೆ ನಿಮಗೆ ಸ್ಟ್ಯಾಟಿಕ್ ಜಿ ಕೆ ಕೂಡ ಗೊತ್ತಿರಬೇಕಾಗತ್ತೆ. ಯಾಕಂದರೆ ಪ್ರೀವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಸ್ಟ್ಯಾಟಿಕ್ ಜಿ ಕೆ ರಿಲೇಟೆಡ್ ಕ್ವಶನ್ಸ್ ಕೂಡ ಕೇಳಿದ್ದಾರೆ. ಅಂದರೆ ಸ್ಟೇಟ್ ವೈಸ್ ನಿಮಗೆ ಡ್ಯಾನ್ಸ್ಗಳಾಗಿರ್ಬೋದು, ನ್ಯಾಷನಲ್ ಪಾರ್ಕ್ಗಳಾಗಿರ್ಬೋದು, ಫೆಸ್ಟಿವಲ್ಗಳಾಗಿರ್ಬೋದು ಗೊತ್ತಿರಬೇಕಾಗತ್ತೆ. ಸೊ ಪ್ರತಿಯೊಂದು ಇಯರ್ಲೂ ಕೂಡ ಈ ಸ್ಟ್ಯಾಟಿಕ್ ಜಿ ಕೆ ಬೇಸ್ ಮೇಲೆ 5 to 6 ಕ್ವಶನ್ಸನ್ನು ನಿಮಗೆ ಈ ಜನರಲ್ ನಾಲೆಡ್ಜ್ ಕಾನ್ಸೆಪ್ಟ್ಸಲ್ಲಿ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಸ್ಟ್ಯಾಟಿಕ್ ಜಿ ಕೆ ಅಥವಾ ಸ್ಟೇಟ್ ವೈಸ್ ಏನು ಇನ್ಫಾರ್ಮೇಷನ್ ಇದೆ ಅದನ್ನು ಕೂಡ ನೀವು ಚೆನ್ನಾಗಿ ತಿಳ್ಕೊಳ್ಬೇಕಾಗತ್ತೆ ಕರ್ನಾಟಕ PGCET ಎಕ್ಸಾಮಿಗೆ. ಯಾಕಂದರೆ KMAT-ಅಲ್ಲಿ ನಿಮಗೆ ಜನರಲ್ ನಾಲೆಡ್ಜ್ ಇರೋದಿಲ್ಲ, ಕರ್ನಾಟಕ PGCET ಎಕ್ಸಾಮಲ್ಲಿ ಜನರಲ್ ನಾಲೆಡ್ಜ್ ಇರುತ್ತೆ. ನೆಕ್ಸ್ಟ್ ಸೆಕ್ಷನ್ ನೋಡ್ತಾ ಹೋಗೋದಾದರೆ ಕರ್ನಾಟಕ PGCET ಎಕ್ಸಾಮಲ್ಲಿ ನಿಮಗೆ 3rd ಸೆಕ್ಷನ್ ಇರುವಂಥದ್ದು ಟೆಸ್ಟ್ ಆಫ್ ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಬರುವಂತಹ ಟಾಪಿಕ್ಸ್ಗಳು ಯಾವ್ದು ಅಂದರೆ ಡಯಾಗ್ರಾಮ್ಸ್ ಆ್ಯಂಡ್ ಅನಾಲಜಿ ಆಗಿರ್ಬೋದು, ಲಾಜಿಕಲ್ ರೀಸನಿಂಗ್ ಅಥವಾ ಲಾಜಿಕ್ ಅಂತ ಹೇಳ್ತೀವಿ, ಪಜಲ್ ಬೇಸ್ಡ್ ಕ್ವಶನ್ಸ್ ಕೇಳ್ಬೋದು ನಿಮಗೆ, ವರ್ಬಲ್ ಎಬಿಲಿಟಿ ಅಥವಾ ರಿಲೇಟೆಡ್ ಆಸ್ಪೆಕ್ಟ್ಸ್ ಆ್ಯಂಡ್ ಅನಾಲಿಟಿಕಲ್ ಎಬಿಲಿಟಿ, ರೀಸನಿಂಗಿನ ಯಾವುದೇ ಆಸ್ಪೆಕ್ಟ್ಸ್ ಬೇಸ್ ಮೇಲೆ ನಿಮಗೆ ಕ್ವಶನ್ಸನ್ನು ಕೇಳ್ಬೋದು. ಸೊ ಇದು ನಿಮ್ಮ ರೀಸನಿಂಗ್ ಸೆಕ್ಷನ್ಸ್ ಆಗಿರುತ್ತೆ. ಸೊ ಅದೇ ರೀತಿ ನಿಮಗೆ 4 ಸೆಕ್ಷನ್ಸ್ ಅಂತ ಹೇಳಿದ್ದೀನಿ PGCET-ಯಲ್ಲಿ ಅಥವಾ ಕರ್ನಾಟಕ PGCET-ಯಲ್ಲಿ ನಿಮಗೆ 4 ಸೆಕ್ಷನ್ಸ್ ಇರುತ್ತೆ. ಸೊ ಹಾಗಾಗಿ ಲಾಸ್ಟ್ ಸೆಕ್ಷನ್ ನಿಮಗೆ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಆಗಿರುತ್ತೆ. ಸೊ ಇದು ಕೂಡ ನಿಮಗೆ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ ಇನ್ ಕರ್ನಾಟಕ PGCET. ಸ್ಟ್ಯಾಟಿಸ್ಟಿಕ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ, ಅಲ್ಲಿ ಅರಿಥ್ಮೆಟಿಕ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ, ನಂಬರ್ ಸಿಸ್ಟಮ್ ಆಗಿರ್ಬೋದು ಅಥವಾ LCM ಆಗಿರ್ಬೋದು, HCF ಆಗಿರ್ಬೋದು, ರಿಲೇಟೆಡ್ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ಸ್ ಅಂತ ಹೇಳ್ತೀವಿ. ಯಾವುದೇ ಕ್ವಾಂಟಿಟೇಟಿವ್ ಟೆಕ್ನಾಲಜಿ ಅಥವಾ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಆಸ್ಪೆಕ್ಟ್ಸನ್ನು ಕೇಳ್ಬೋದು ನಿಮಗೆ, ಪ್ರಾಫಿಟ್ ಆ್ಯಂಡ್ ಲಾಸು, ರೇಷೋ ಪ್ರಪೋರ್ಷನ್ನು. ನೆಕ್ಸ್ಟ್ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತ ಹೇಳ್ತೀವಿ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಅಂತ ಹೇಳ್ತೀವಿ. ಅಥವಾ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂದರೆ ನಿಮಗೆ ಗ್ರಾಫ್ ಮುಖಾಂತರ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಅದು ಲೈನ್ ಚಾರ್ಟ್ ಆಗಿರ್ಬೋದು, ಬಾರ್ ಗ್ರಾಫ್ ಆಗಿರ್ಬೋದು ಅಥವಾ ವೆನ್ ಡಯಾಗ್ರಾಮ್ ಆಗಿರ್ಬೋದು ಅಥವಾ ಸೊ ಅದನ್ನೇ ಪೈ ಚಾರ್ಟ್ ಅಂತ ಹೇಳ್ತೀವಿ. ಸೊ ಈ ರೀತಿ ಡಿಫ್ರೆಂಟ್ ಡಯಾಗ್ರಾಮ್ಸ್ ಅಥವಾ ಡಿಫ್ರೆಂಟ್ ಚಾರ್ಟು, ಲೈನ್ ಚಾರ್ಟ್ ಆಗಿರ್ಬೋದು, ಡಿಫ್ರೆಂಟ್ ಗ್ರಾಫ್ ಆ್ಯಂಡ್ ಚಾರ್ಟ್ ಮುಖಾಂತರ ನಿಮಗೆ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ. ಸೊ ಅದು ಕೂಡ ನಿಮಗೆ ಕರ್ನಾಟಕ PGCET ಎಕ್ಸಾಮಲ್ಲಿ ಇರುವಂತಹ ಸಿಲೆಬಸ್ ಆಗಿರುತ್ತೆ. ಸೊ ಅದೇ ಈಗ ನೀವು 4 ಸೆಕ್ಷನ್ಸನ್ನು ನೋಡಿದ್ರಿ. ಕರ್ನಾಟಕ PGCET ಎಕ್ಸಾಮಲ್ಲಿ ಇಂಗ್ಲೀಷ್ ಜೊತೆಗೆ GK ಇರುತ್ತೆ, ಇಂಗ್ಲೀಷ್ GK ಅದೇ ರೀತಿ ರೀಸನಿಂಗ್ ಮತ್ತು ಕ್ವಾಂಟಿಟೇಟಿವ್ ಅನಾಲಿಸಿಸ್. ಹಾಗಾದರೆ ಈ ಸೆಕ್ಷನ್ಸಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂದರೆ ಯಾವೆಲ್ಲ ಬುಕ್ಸನ್ನು ರೆಫರ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜಿಗೆ ಬಂದರೆ ವರ್ಡ್ ಪವರ್ ಮೇಡ್ ಈಸಿ ನಾರ್ಮನ್ ಲೆವಿಸ್, 30 days to more powerful vocabulary, that is also written by Norman Lewis. Objective General English SP Bakshi ಅಥವಾ ಬೆಟರ್ ಇಂಗ್ಲೀಷ್ ನಾರ್ಮನ್ ಲೆವಿಸ್, ಅದೇ ರೀತಿ ಗ್ರಾಮರ್ ಎರರ್ ಸ್ಪಾಟ್ ಉಪಾಧ್ಯಾಯ್. ಇವರು ಬರೆದಿರ್ತಕ್ಕಂತಹ ಬುಕ್ಸನ್ನು ನೀವು ಇಂಗ್ಲೀಷ್ ಲ್ಯಾಂಗ್ವೇಜಿಗೆ ರೆಫರ್ ಮಾಡ್ಬೋದು. ಸೊ ನಿಮಗೆ ಎಕ್ಸಾಮ್ ಈಸಿ ಆಗ್ತಾ ಹೋಗುತ್ತೆ, ಯಾಕಂದರೆ ಆ ಕಾನ್ಸೆಪ್ಟ್ಸ್ಗಳನ್ನು ಅವರು ಕವರ್ ಮಾಡಿರ್ತಾರೆ. ನೆಕ್ಸ್ಟು ಜನರಲ್ ನಾಲೆಡ್ಜ್ ನೋಡೋದಾದರೆ ಸೊ ನಿಮಗೆ ಇಲ್ಲಿ ಆಥರ್ ಆರ್ ಪಬ್ಲಿಷರ್ಸ್ ಅಂತ ಹೇಳಿದ್ದೀನಿ. ಯಾಕಂದರೆ ಜನರಲ್ ನಾಲೆಡ್ಜಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಬುಕ್ಸನ್ನು ಓದಬೇಡಿ. ಜನರಲ್ ನಾಲೆಡ್ಜ್ ಅರಿಹಂತ ಪಬ್ಲಿಕೇಶನ್ಸ್ ಆಗಿರ್ಬೋದು, ಮೆಗಾ ಇಯರ್ ಬುಕ್ ದಿಶಾ ಎಕ್ಸ್ಪರ್ಟ್ಸ್ ಅಥವಾ ಆಬ್ಜೆಕ್ಟಿವ್ ಜನರಲ್ ನಾಲೆಡ್ಜ್ ಲೂಸೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಜನರಲ್ ನಾಲೆಡ್ಜ್ಗೆ ನೀವು ಬುಕ್ಸ್ ಓದೋದಕ್ಕಿಂತ ಮ್ಯಾಗ್ಝಿನ್ ಮತ್ತು ಜರ್ನಲ್ಸನ್ನು ಓದಬೇಕಾಗತ್ತೆ. ನೀವು ಮ್ಯಾಗ್ಝಿನ್ಸ್ ಮತ್ತು ಜರ್ನಲ್ಸನ್ನು ಓದಿ ಅಥವಾ ಡೈಲಿ ನ್ಯೂಸ್ ಪೇಪರ್ ಓದ್ತಾ ಹೋಗಿ. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ನ್ಯೂಸ್ ಪೇಪರ್ ಓದಿ. ಇಲ್ಲಿ ನಿಮಗೆ ಸಾಕಷ್ಟು ಜನರಲ್ ನಾಲೆಡ್ಜ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ ಅಥವಾ ನಿಮ್ಮ ಜನರಲ್ ನಾಲೆಡ್ಜ್ ಆಗಿರ್ಬೋದು GK ಪವರ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಹಾಗಾಗಿ ಡೈಲಿ ನೀವು ನ್ಯೂಸ್ ಪೇಪರ್ಸ್ ಓದಬೇಕು. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಪೇಪರ್ ಓದಿದರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅದು. ಅಥವಾ ಮ್ಯಾಗ್ಝಿನ್ಸ್ ಮತ್ತು ಜರ್ನಲ್ಸನ್ನು ಓದ್ತಾ ಹೋಗಿ GK ಪಾರ್ಟ್ಗೆ. ಸೊ ಯಾವುದು, ಯಾಕಂದರೆ ನಿಮಗೆ ಬುಕ್ಸ್ಗಳಲ್ಲಿ ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಗೋದಿಲ್ಲ ಕರೆಂಟ್ ಅಫೇರ್ಸ್ ರಿಲೇಟೆಡ್. ಹಾಗಾಗಿ ನೀವು ಮ್ಯಾಗ್ಝಿನ್ಸ್ ಮತ್ತು ಜರ್ನಲ್ಸ್ಗಳನ್ನು ಓದಬೇಕಾಗತ್ತೆ.
ನೆಕ್ಸ್ಟ್ ಸೆಕ್ಷನ್ಗೆ ಹೋಗೋದಾದ್ರೆ ಥರ್ಡ್ ಸೆಕ್ಷನ್ ಕರ್ನಾಟಕ PGCET ಅಲ್ಲಿ ನಿಮಗೆ ಟೆಸ್ಟ್ ಆಫ್ ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ರೀಸನಿಂಗ್ ಬುಕ್ಸ್ ನೋಡ್ತಾ ಹೋಗೋದಾದ್ರೆ ಲಾಜಿಕಲ್ ರೀಸನಿಂಗ್, ಸೊ ಅರಿಹಂತ್ ಪಬ್ಲಿಕೇಶನ್ ಅವರದ್ದು. ಅದೇ ರೀತಿ ನಾನ್ ವರ್ಬಲ್ ರೀಸನಿಂಗ್ ರಿಟರ್ನ್ ಬೈ RS ಅಗರ್ವಾಲ್. ಸೊ RS ಅಗರ್ವಾಲ್ ಬರೆದಿರ್ತಕ್ಕಂತಹ ನಾನ್ ವರ್ಬಲ್ ರೀಸನಿಂಗ್ ಅಥವಾ ಲಾಜಿಕಲ್ ರೀಸನಿಂಗಿಗೆ ಬಂದರೆ ಅರಿಹಂತ್ ಪಬ್ಲಿಕೇಶನ್ ಅವರು ದ ಬುಕ್ಕನ್ನ ಕೂಡ ನೀವು ರೆಫರ್ ಮಾಡ್ಬೋದು ರೀಸನಿಂಗ್ ಸೆಕ್ಷನ್ನಿಗೆ. ಸೊ ಇದು ನಿಮ್ಮ ಟೆಸ್ಟ್ ಆಫ್ ರೀಸನಿಂಗ್ ಆಯಿತು. ಅದೇ ರೀತಿ 4 ಸೆಕ್ಷನ್ಸ್ ಇರೋದ್ರಿಂದ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಸೆಕ್ಷನ್ ಕೂಡ ಇರುತ್ತೆ ನಿಮಗೆ ಕರ್ನಾಟಕ PGCET ಎಕ್ಸಾಮಲ್ಲಿ. ಇಲ್ಲಿ ಬುಕ್ಸ್ ನೋಡೋದಾದರೆ ಮ್ಯಾಥಮೆಟಿಕ್ಸ್ ಫಾರ್ MBA ಬೈ RS ಅಗರ್ವಾಲ್, ವೇದಿಕ್ ಮ್ಯಾಥಮೆಟಿಕ್ಸ್ ಬೈ ಅದಿತಿ ಸಿಂಗಾಲ್, ನೆಕ್ಸ್ಟು ಮ್ಯಾಥಮೆಟಿಕ್ಸ್ ಪೇಪರ್ಸ್ ಕಿರಣ್ ಪಬ್ಲಿಕೇಶನ್. ಸೊ ಇವರ ಬುಕ್ಸನ್ನು ಕೂಡ ರೆಫರ್ ಮಾಡ್ಬೋದು ಅಥವಾ ಈ ಪಬ್ಲಿಕೇಶನ್ಸಿನ ಮೆಟೀರಿಯಲ್ಸನ್ನು ಕೂಡ ನೀವು ರೆಫರ್ ಮಾಡ್ಬೋದು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಸೆಕ್ಷನ್ಸಿಗೆ. ಈ ರೀತಿ ನಿಮಗೆ ಬುಕ್ ಫಾರ್ ರೆಫರೆನ್ಸ್ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ ಅಥವಾ ಯಾವೆಲ್ಲ ಕಾನ್ಸೆಪ್ಟ್ಸ್ಗಳನ್ನು ಕೇಳ್ತಾರೆ ಎಕ್ಸಾಮ್ಗಳಲ್ಲಿ ಅನ್ನೋದು ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ಸೊ ನಿಮಗೊಂದು ಬ್ಲೂ ಪ್ರಿಂಟ್ ಇರುತ್ತೆ. ಆ ಬ್ಲೂ ಪ್ರಿಂಟ್ ಬೇಸ್ ಮೇಲೆ ನೀವು ಎಕ್ಸಾಮಿಗೆ ನಿಮ್ಮ ಪ್ರಿಪ್ರೇಷನ್ನ ಡೇ ಬೈ ಡೇ ಅಪ್ಗ್ರೇಡ್ ಮಾಡ್ಕೊಳ್ಬೋದು ಅಥವಾ ಅದು ನಿಮಗೆ ಎಕ್ಸಾಮಿಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಯಾಕಂದರೆ ನಿಮಗೆ ಆ ಎಕ್ಸಾಮ್ ಬಗ್ಗೆನೇ ಏನೂ ಗೊತ್ತಿಲ್ಲ, ಸುಮ್ಮನೆ ಹೋಗಿ ಎಕ್ಸಾಮ್ ಬರೀತೀರಾ ಅಂದರೆ ಅದು ವೇಸ್ಟ್ ಆಗುತ್ತೆ. ಅಥವಾ ನೀವು ಆ ಎಕ್ಸಾಮನ್ನ ಅಪ್ಲೈ ಮಾಡೋದಕ್ಕೂ ಮೊದಲು ನಿಮಗೆ ಕರ್ನಾಟಕ PGCET ಅಂದರೆ ಏನು, ಅದರಲ್ಲಿ ಯಾವ ರೀತಿ ಸಿಲೆಬಸ್ ಇರುತ್ತೆ, ಎಕ್ಸಾಮ್ ಯಾವ ರೀತಿ ಇರುತ್ತೆ, KMAT ಅಂದರೆ ಏನು, KMAT ಎಕ್ಸಾಮ್ ಯಾವ ರೀತಿ ಇರುತ್ತೆ, ಸಿಲೆಬಸ್ ಏನು, ಎಕ್ಸಾಮ್ ಪ್ಯಾಟ್ರನ್ ಏನು, ಇದೆಲ್ಲದೂ ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಅಥವಾ ನೀವು KMATನ ಬರೆದ್ರೆ ಯಾವ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗುತ್ತೆ, ಕರ್ನಾಟಕ PGCET ಆದರೆ ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ಈ ಪ್ರತಿಯೊಂದು ಇನ್ಫಾರ್ಮೇಷನ್ನ ನೀವು ಗ್ಯಾದರ್ ಮಾಡಿ ನೆಕ್ಸ್ಟ್ ಎಕ್ಸಾಮನ್ನು ಅಪ್ಲೈ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ನಮ್ಮದೇ ಆದಂತಹ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲ್ ಇರುತ್ತೆ. ಇಲ್ಲೂ ಕೂಡ ನಿಮಗೆ ಮೆಟೀರಿಯಲ್ಸ್ ಅವೈಲೇಬಿಲಿಟಿ ಇದೆ. ಸೊ ಇದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅಥವಾ ಟೆಲಿಗ್ರಾಮ್ ಗ್ರೂಪ್ಗಳಿದೆ, ಅಲ್ಲೂ ಕೂಡ ನೀವು ನಮ್ಮೊಂದಿಗೆ ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಯಾರಾದರೂ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ವ್ಯೂ ಮಾಡ್ತಾ ಇದ್ದರೆ ಸೊ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಯಾಕಂದರೆ ಮುಂಬರುವಂತಹ ವಿಡಿಯೋ ನೋಟಿಫಿಕೇಷನ್ಸ್ಗಳು ನಿಮಗಾಗಿ ಸಿಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಯಾರೆಲ್ಲ MBA ಮಾಡಬೇಕು ಅನ್ನುವಂತಹ ಡ್ರೀಮ್ ಇಟ್ಕೊಂಡಿದ್ದೀರಾ ಅಥವಾ KMAT ಆಗಿರ್ಬೋದು, ಕರ್ನಾಟಕ PGCET ಎಕ್ಸಾಮ್ಗಳನ್ನು ಅಟೆಂಡ್ ಮಾಡಬೇಕು ಅನ್ನುವಂಥ ಡ್ರೀಮ್ ಇದೆ, ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಾನು ಇವತ್ತು ಕ್ಲಾಸನ್ನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಇನ್ನಷ್ಟು ನಿಮ್ಮ MBA ರಿಲೇಟೆಡ್ ಇನ್ಫಾರ್ಮೇಷನನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಅಥವಾ ನಿಮಗಾಗಿ ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.